ನೀನಾ ಫೋಟೋದು ಪಟ ತೊಗೊಂಬಂದಿದ್ದು? ಮೊದಲು ಕೊಡು. ನಾನು ಕೊಡಲ್ಲ. ಬೇಡ ಮಯೂರಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಕೊಟ್ಬಿಡು. ನಾನು ಇದನ್ನು ಕೊಡಬೇಕು ಅಂದರೆ ನನ್ನೊಂದು ಕಂಡೀಷನ್ ಇದೆ. ಕಂಡೀಷನಾ? ಏನದು? ಈ ಫೋಟೋದಲ್ಲಿರೋ ಹುಡುಗಿ ಯಾರು ಅಂತ ನನಗೆ ಗೊತ್ತಾಗಬೇಕು. ಅಷ್ಟೇ ಅಲ್ಲ, ಇವಳ ಬಗ್ಗೆ ಫುಲ್ ಡೀಟೇಲ್ಸ್ ನನಗೆ ಬೇಕು. ಇಲ್ಲಾಂದರೆ ಫೋಟೋ ತೊಗೊಂಡೋಗಿ ಅಜ್ಜಿ ಅತ್ತೆ ಮುಂದೆ ಇಡ್ತೀನಿ. ಅಯ್ಯೋ, ಹಾಗೆ ಮಾತ್ರ ಮಾಡಬೇಡ. ಈಗೇನು ನಿಂಗೆ ಅವ್ರು ಯಾರು ಅಂತ ಗೊತ್ತಾಗಬೇಕು ಅಲ್ವಾ? ಹೆಸರು ಅಮೃತ. ಈಗ ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ, ನಮ್ಮ ಬಾಸ್ ಅವ್ರ ಮಗಳು. ಓಹೋ, ನೀನಲ್ಲಿ ಕೆಲ್ಸಕ್ಕೆ ಹೋಗ್ತಿರೋದೆ ಇವಳಿಗೋಸ್ಕರ ಅನಿಸುತ್ತೆ. ನೋಡೋದಕ್ಕೆ ಹೇಗಿದ್ದಾಳೆ? ಅದೇನು ಕೇಳ್ತೀಯ ಮಯೂರಿ, ತುಂಬ ಚೆನ್ನಾಗಿದ್ದಾರೆ, ಅಂದವಾಗಿದ್ದಾರೆ. ಅವ್ರ ಅಂದ ಚಂದ ನೋಡಿ ನಾನು ಅವ್ರನ್ನ ಪ್ರೀತಿಸ್ತಾ ಇಲ್ಲ. ಏನೋ ಗೊತ್ತಿಲ್ಲ ಮಯೂರಿ, ಅವ್ರನ್ನ ನೋಡಿದ ತಕ್ಷಣ ಪ್ರೀತಿ ಹುಟ್ಬಿಡ್ತು. ನನಗೆ ಗೊತ್ತಿಲ್ಲದಿರೋ ಹಾಗೆ ನನ್ನ ಮನಸ್ಸು ಅವ್ರನ್ನ ಲವ್ ಮಾಡು ಅಂತ ಅಂತು. ಪ್ರೀತಿ ಹೀಗೆಲ್ಲ ಹುಟ್ಟುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿರಲಿಲ್ಲ. ರಿಯಲಿ ಐ ಮೀನ್ ಲವ್. ಅವ್ರನ್ನ ಬಿಟ್ಟು ನನ್ನಿಂದ ಇರೋಕ್ಕಾಗಲ್ಲ ಅನ್ನೋಷ್ಟು ಇಷ್ಟ ಆಗ್ಬಿಟ್ಟಿದ್ದಾರೆ ಅವರು. ಆ ಕಾರಣಕ್ಕೆ ನಾನು ನಿನ್ನ ಮದುವೆ ಆಗಲ್ಲ ಅಂತ ಹೇಳ್ತಾ ಇರೋದು. ಒಂದು ವೇಳೆ ಅಮೃತ ಅವರು ನನ್ನ ಜೀವನದಲ್ಲಿ ಬಂದಿರಲಿಲ್ಲ ಅಂದಿದ್ರೆ ನಾನು ನಿನ್ನೆ ಮದುವೆ ಆಗ್ತಾ ಇದ್ನೋ ಏನೋ. ಹೌದು, ನಿನ್ನ ಕಥೆನೋ ನೀನು ಹೇಳಿದೆ, ಆದರೆ ಅವಳು ನಿನ್ನಷ್ಟೇ ನೀನು ಇಷ್ಟಪಡ್ತಿದ್ದಾಳ. ಈಗೇನಾದರೂ ನಾನು ಅಮೃತ ಅವರು ನನ್ನ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಇವಳು ನನ್ನ ಬಿಡಲ್ಲ. ಅದಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಹೇಳೋದೇ ಬೆಸ್ಟು. ಹಾಂ ಮಯೂರಿ, ಅಮೃತ ಅವ್ರಿಗೂ ನಾನಂದರೆ ತುಂಬ ಇಷ್ಟ. ಒಂದು ಕ್ಷಣನೂ ನನ್ನ ಬಿಟ್ಟಿರಲ್ಲ ಅಂತ ಹೇಳ್ತಾರೆ ಗೊತ್ತಾ. ಅಂಥ ಒಳ್ಳೆ ಹುಡುಗಿನ ನಾನು ಭಾಳ ಸಂಗಾತಿ ಮಾಡ್ಕೊಳ್ಳೋದಕ್ಕೆ ನನಗೆಷ್ಟು ಪುಣ್ಯ ಮಾಡಿದ್ದೀನಿ ಗೊತ್ತಾ ಮಯೂರಿ. ಕ್ಷಮಿಸಿ ಅಮ್ಮ, ನಾನು ಬೇಕು ಅಂತ ಹಾಗೆ ನಡ್ಕೊಳ್ಳಲ್ಲ. ಇದ್ದಕ್ಕಿದ್ದ ಹಾಗೆ ನನ್ನ ಮನಸ್ಸು ದುರ್ಬಲ ಆಗುತ್ತೆ. ಆ ಕ್ಷಣನೇ ಅಪ್ಪ ಅಮ್ಮನ ನೆನಪು ಕಾಡುತ್ತೆ. ದಯವಿಟ್ಟು ನಾನು ಈ ವರ್ತನೆಯಿಂದ ತಪ್ಪು ತಿಳ್ಕೊಬೇಡಿ. ಅಯ್ಯೋ ಅಮೃತ, ನಾನು ಯಾವತ್ತೂ ನಿನ್ನ ಬಗ್ಗೆ ಆ ರೀತಿಯೆಲ್ಲ ಯೋಚನೆ ಮಾಡಲ್ಲಮ್ಮ. ನೀನು ಏನು ಅನ್ನೋದು ನನಗೆ ಅರ್ಥ ಆಗಿದೆ. ಸರಿ, ನಾನು ಸ್ವಲ್ಪ ಶಿವನ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವಸ್ಥಾನಕ್ಕ? ಯಾಕೀಗ? ಅಲ್ಲಿ ಒಬ್ಬರು ಸಾಧುಗಳಿದ್ದಾರೆ, ಅದಕ್ಕೆ ಅವ್ರನ್ನ ಮಾತಾಡಿಸಿ ಅವ್ರ ಆಶೀರ್ವಾದ ತಗೊಂಡು ಬರ್ತೀನಿ. ಅವ್ರನ್ನ ನೋಡಿ ಅವ್ರ ಜೊತೆ ಮಾತಾಡಿದ್ರೆ ಮನಸ್ಸು ನಿರಾಳ ಆಗುತ್ತೆ ಅಮ್ಮ. ಓಹೋ, ನೀನು ಹೋಗ್ತಾ ಇರೋದು ಶಿವನ ದೇವಸ್ಥಾನಕ್ಕೋ ಅಥವಾ ಹಾವುಗಳೇ ತುಂಬಿಕೊಂಡಿರೋ ತಕ್ಷಕವನಕ್ಕೋ? ಹೌದು, ತಕ್ಷಕವನಕ್ಕೆ ಹೋಗೋ ದಾರಿಯಲ್ಲಿ ಸಿಗುತ್ತಲ್ಲ ಆ ಶಿವನ ದೇವಸ್ಥಾನಕ್ಕೆ. ಯಾಕೆ ನೀವು ಆ ದೇವಸ್ಥಾನಕ್ಕೆ ಬರಬೇಕು ಅಂತಿದ್ದೀರಾ? ಬರೋ ಹಾಗಿದ್ರೆ ಬನ್ನಿ, ನಂದೇನು ಅಭ್ಯಂತರ ಇಲ್ಲ. ಅದು ನಾನು ನೋಡಿ, ನಿನ್ನೆ ಮೊನ್ನೆ ಬಂದಿರೋ ಹುಡುಗಿ ಗೊತ್ತಾಗುತ್ತೆ ನೀವೆಂಥವ್ರು ಅಂತ. ವಯಸ್ಸಿಗೆ ತಕ್ಕಂಗೆ ಗಂಭೀರವಾಗಿರಬಾರ್ದಾ? ಅದು ಹಾಗಲ್ಲ ಕಡೆ ರಾಜಿ. ಈಗ ನೀವು ಬಾಯ್ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ತಿರೋ ಇಲ್ವೋ? ಅಮೃತ, ನನಗೆ ನೀನು ಸಂತೋಷವಾಗಿರೋದು ಮುಖ್ಯ. ನೀನು ಎಲ್ಲಿಗೆ ಬೇಕಾದರೂ ಹೋಗ್ಬಾ, ನಾನು ಬೇಡ ಅಂತ ಹೇಳಲ್ಲ.
ಹಾಗೆ ಯಾಕೆ ಅಂತ ಕೂಡ ಕೇಳಲ್ಲ. ಆಯ್ತಮ್ಮ, ನಾನೀಗ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಆಮೇಲೆ ಹೊರಡ್ತೀನಿ. ಸರಿಮ್ಮ, ನಿನ್ನಿಷ್ಟ. ಹೋಗ್ಬಾ. ಒಂದು ಮಾತು ಹೇಳೋದು ಉಳಿದಿತ್ತು. ನೀನು ಯಾರೇ ಆಗಿರು, ನಿನ್ನ ಹಿನ್ನೆಲೆ ಏನೇ ಆಗಿರಲಿ, ಅದು ಎಷ್ಟೇ ಭಯಂಕರವಾಗಿರಲಿ, ನೀ ನನ್ನ ಮಗಳು ಅನ್ನೋದು ಮಾತ್ರ ಆ ದೇವ್ರ ಕೈಯಿಂದ ಕೂಡ ತಪ್ಪಿಸೋದಕ್ಕಾಗಲ್ಲ. ತಾಯಿಗೆ ಮಮತೆ ಕೊಟ್ಟು ಮಗಳಮ್ಮ ನೀನು. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೆ. ಅಮ್ಮ, ಶಂಭೋ ಹರ ಹರ ಮಹಾದೇವ ಭಿಕ್ಷಾಂದೇಹಿ. ಅದ್ಗೆ ಯಾರೋ ಬಿಗ್ ಸ್ಟೋನ್ ಬಂದಿದ್ದಾನೆ, ಏನಾದ್ರೂ ಇದ್ರೆ ಹಾಕಿ. ಹಾ ರುದ್ರ, ಬಂದೆ. ಅಹಂಕಾರದ ಪೊರೆ ಕಣ್ಣನ್ನ ಮುಚ್ಚಿಸಿ ಬಿಟ್ಟಿದೆ. ಅದು ಮಣ್ಣಾಗಿ ಹೋಗೋ ತನಕ ಬೆಳಕಿನ ದಾರಿ ಕಾಣೋಕ್ ಸಾಧ್ಯವೇ ಇಲ್ಲ. ಎಲ್ಲ ಶಿವನಿಚ್ಛೆ. ರುದ್ರ, ಇವ್ರು ಭಿಕ್ಷುಕರಲ್ಲ, ಸಾಧುಗಳು. ಕ್ಷಮಿಸಿ ಸ್ವಾಮಿ, ನನ್ನ ಮೈದ್ನ ನಿಮ್ಮನ್ನ ಭಿಕ್ಷುಕ ಅಂತ ಕರೆದ್ಬಿಟ್ಟ. ತಿಳಿದೆ ಹಾಗೆ ಕರೆದಿದ್ದಾನ ಅವನು. ಅವನು ನಿಮ್ಮನ್ನ ನೋಡದೆ ಹಾಗೆ ಹೇಳಿದ್ದಾನೆ. ಹಸುವಿನ ಹಾಲು ಕುಡಿದವರ ಬುದ್ಧಿ ಚುರುಕು, ಎಮ್ಮೆ ಹಾಲು ಕುಡಿದವರ ಬುದ್ಧಿ ಮಂದ ಅಂತ ಹೇಳ್ತಾರೆ. ಭೈರವನಂಥ ಗುರುವಿನ ಶಿಷ್ಯನ ನಡವಳಿಕೆ ಇದಕ್ಕಿಂತ ಚುರುಕಾಕಿರೋಕೆ ಹೇಗೆ ಸಾಧ್ಯ? ಗುರುವಿನಂತೆ ಶಿಷ್ಯ, ಅವನದೇ ಅಹಂಕಾರ, ಅವನದೇ ನಡವಳಿಕೆ. ಸ್ವಾಮಿ, ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನೀವು ತುಂಬಾ ತಿಳಿದವರು ಅಂತ ಅನ್ಸುತ್ತೆ. ಅದಕ್ಕೆ ನಾನೊಂದು ವಿಷಯ ಕೇಳಬೇಕು. ತಿಳಿದಿದೆ ತಾಯಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದು ತಿಳಿದಿದೆ. ನೀವು ನೋಡಿದ ಕನ್ಯೆಯನ್ನ ನಿಮ್ಮ ಮಗ ಮದುವೆ ಆಗೋದಕ್ಕೆ ಒಪ್ತಾ ಇಲ್ಲ. ಇದರಿಂದ ನಿಮ್ಮ ಅತ್ತೆ ಉಪವಾಸ ಇದ್ದಾರೆ. ಅದು ಪ್ರಾಣದ ಹಂಗು ತೊರೆದು. ಇದೇ ಅಲ್ವೇ ನಿಮ್ಮ ಚಿಂತೆ? ಹೌದು ಸ್ವಾಮಿ. ಚಿಂತೆ ಬೇಡ ತಾಯಿ. ಇಷ್ಟರಲ್ಲಿ ನಿಮ್ಮ ಚಿಂತೆಗೆ, ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕೇ ಸಿಕ್ಕುತ್ತೆ. ಹೇಗೆ ಸಿಗುತ್ತೆ ಸ್ವಾಮಿ ಪರಿಹಾರ? ನನ್ನ ಮಗ ನಾವು ನೋಡಿರೋ ಹುಡುಗಿನ ಮದುವೆ ಆಗ್ತಾನಾ? ತಾಯಿ, ನಾವು ಬೆಳೆದ ಮರದ ಹಣ್ಣುಗಳನ್ನ ನಾವೇ ತಿಂತೀವಿ ಅಂತ ನಮಗೆ ತಿಳಿದಿರುತ್ತಾ? ಆ ಹಣ್ಣುಗಳು ಯಾರ್ಯಾರು ತಿನ್ನಬೇಕು ಅಂತ ಯೋಗ ಇರುತ್ತೋ ಅವರವರ ಪಾಲಿಗೆ ಹೋಗ್ತದೆ. ಹಾಗೆ ನಿಮ್ಮ ಮಗ ಯಾರನ್ನ ಮದುವೆ ಆಗಬೇಕು, ಯಾವಾಗ ಮದುವೆ ಆಗಬೇಕು, ಎಲ್ಲ ಶಿವನಿಚ್ಛೆ. ಅಮ್ಮ ಪ್ಲೀಸ್, ನಾನು ಮದುವೆ ಆಗೋದು ಮುಖ್ಯ ತಾನೇ ನಿಮಗೆ. ಮಯೂರನೇ ಮದುವೆ ಆಗುವಂಥ ಫೋರ್ಸ್ ಮಾಡಬೇಡಿ. ಇನ್ನೊಂದಿನದಲ್ಲೇ ನನ್ನ ಮದುವೆ ಬಗ್ಗೆ ಸಿಹಿ ಕೊಡ್ತೀನಿ. ಛೇ, ಎಂತ ತಪ್ಪು ಮಾಡಿಬಿಟ್ಟೆ ನಾನು ಭಿಕ್ಷುಕ ಅಂತ ಅಂದ್ಕೊಂಡ ವ್ಯಕ್ತಿ ಸಾಮಾನ್ಯದವರಲ್ಲ. ಈಗಲೇ ಹೊಡ್ಬೇಕು ನಾನು. ಅವಳನ್ನ ಕರ್ಕೊಂಬಂದು ತೋರಿಸಿದ್ರೆ ಟೈಮ್ ವೇಸ್ಟ್ ಮಾಡಬಾರ್ದು. ಆಗ ನಂಗೆ ಈ ಮನೇಲಿ ಜಾಗ ಇರಲ್ಲ. ನಾನು ಏನಾದರೂ ಮಾಡಬೇಕು. ನಾನೇ ಈ ಮನೆ ಸೊಸೆ ಆಗಬೇಕು.